जय श्री सद्गुरु सदानंद महाराज की जय। ಗುರುಬಂಧುಗಳೇ, ಬಿಜಾಪುರದ ಹೇಳುವಾಗ ಭಾಳ ಮುಖ್ಯವಾಗಿ ಬಿಜಾಪುರದ ಆಶ್ರಮ ಸುಮಾರು 1974 ನಂತರ ಬಿಜಾಪುರದಲ್ಲಿ ಆಶ್ರಮ ಕಟ್ಟಬೇಕು ಅಂತ ಭಕ್ತರು ತೀರ್ಮಾನ ಮಾಡ್ತಾರೆ. ಭಾಳ ಹಿಂದಿನಿಂದನೂ ಬಿಜಾಪುರದಲ್ಲಿ ಬಾಬಾರವರಿಗೆ ನಡ್ಕೊಳ್ಳುವಂಥ ಭಕ್ತರು ಭಾಳ ಇದ್ದಾರೆ. ಅಂದರೆ ಬಿಜಾಪುರ ಒಂದು ಡಿಸ್ಟ್ರಿಕ್ಟ್ ಪ್ರಾಂತ ಇದೆ. ಬಿಜಾಪುರದ ಸುತ್ತಲೂ ಇಳಕಲ್ಲಿರ್ಬೋದು, ದೋಟ್ಯಾಳ್ ಇರ್ಬೋದು, ಆಮೇಲೆ ಈ ಇನ್ನೂ ಕೆಲವು ಪ್ರಾಂತ್ಯಗಳೆಲ್ಲ ಇದೆ. ಸಿಂಧನೂರು, ಈ ಸಿಂಧನೂರು, ದೋಟ್ಯಾಳ, ಇಳಕಲ್ ಇದನ್ನು ಮುಖ್ಯವಾಗಿ ಒತ್ತಿ ಹೇಳಬೇಕು. ಯಾಕಂದರೆ ಅಲ್ಲಿ ಬೇಕಾದಷ್ಟು ಪವಾಡಗಳು ಹೆಚ್ಚಿಗೆ ಆಗಿದೆ. ಇವತ್ತು ಸಹಿತ ಬಾಬಾರವರ ಹಳೆ ಭಕ್ತರು ನಿಮಗೆ ಬಿಜಾಪುರ ಸುತ್ತಮುತ್ತಲು ಇರುವಂಥ ಈ ಪ್ರಾಂತ್ಯಗಳಲ್ಲಿ ಸಿಗ್ತಾರೆ. ಪ್ರತಿಯೊಬ್ಬರೂ ಅದರಲ್ಲಿ ಬೇಕಾದಷ್ಟು ಭಕ್ತರು ಬಾಬಾರವರ ಜೊತೆ ಸುಮಾರು 30-40 ವರ್ಷಗಳಿಂದ ಬಾಬಾರವರ ಜೊತೆ ಇದ್ದು ಬಾಬಾರವರ ಲೀಲೆಗಳನ್ನು ನೋಡಿ ಅವರ ಚಮತ್ಕಾರಗಳನ್ನು ಕಣ್ಣಾರೆ ನೋಡಿದಂಥ ಸುಮಾರು ನೂರಾರು ಭಕ್ತರು ಬಿಜಾಪುರ ಪ್ರಾಂತ್ಯದಲ್ಲೇ ನಿಮಗೆ ಬಿಜಾಪುರ ಡಿಸ್ಟ್ರಿಕ್ಟ್ ಸುತ್ತಮುತ್ತಲು ನಿಮಗೆ ಸಿಗ್ತಾರೆ, ಇವತ್ತು ಸಿಗ್ತಾರೆ. ಆದ್ದರಿಂದ ಬಿಜಾಪುರಕ್ಕೊಂದು ಮಹತ್ವವಾದಂಥ ಒಂದು ಸ್ಥಾನ ಇರುತ್ತೆ. ಇದು ಬಿಜಾಪುರ ಆಶ್ರಮ ಉಪ್ಲಿ ಬುರ್ಜ್ ಮುಂದೆ. ಉಪ್ಲಿ ಬುರ್ಜ್ ಬಿಜಾಪುರದಲ್ಲಿ ಭಾಳ ಎತ್ತರವಾದ ಸ್ಥಳದಲ್ಲಿದೆ. ಅಲ್ಲಿಯ ಒಂದು ಬುರ್ಜ್ ಅಂದರೆ ಒಂದು ಸಣ್ಣ ಕೋಟೆ, ವ್ಯೂಯಿಂಗ್ ಪಾಯಿಂಟ್ ಥರ ಇದೆ. ಅದರ ಮುಂದೆ ಬಾಬಾರವ್ರದ್ದು ಆಶ್ರಮ ಇದೆ, ಶ್ರೀ ಸದ್ಗುರು ಸದಾನಂದ ಮಹಾರಾಜರ ಆಧ್ಯಾತ್ಮಿಕ ಕೇಂದ್ರ ಅಂತ. ಇಲ್ಲಿ ಪ್ರತಿದಿನ ಬೆಳಿಗ್ಗೆ 6ರಿಂದ 6:15 ಅಷ್ಟು ಸುಮಾರಿಗೆ ಆರತಿ ಮಾಡಿಬಿಡ್ತಾರೆ. ಪ್ರತಿದಿನ ಆಗ್ಲಿಂದನೂ ಬಾಬಾರವ್ರು ಇರುವಾಗಲಿಂದನೂ ಹೀಗೆ ನಡೀತಾ ಇದೆ. ಆಮೇಲೆ ಸಂಜೆಗೆ ಸುಮಾರು 7:15 7:30 ಅಷ್ಟೊತ್ತಿಗೆ ಪ್ರತಿದಿನ ಆರತಿ ಆಗುತ್ತೆ. ಅದ್ರ ಮೊದಲು ಸುಮಾರು 6 ಗಂಟೆಯಿಂದ ಪ್ರತಿದಿನ ಭಜನೆ ಆಗುತ್ತೆ. ಭಜನೆ ನಂತರ ಆರತಿ ಆಗುತ್ತೆ, ಪ್ರಸಾದ ಇರುತ್ತೆ. ಬೇರೆ ಬೇರೆ ಪ್ರಾಂತ್ಯಗಳಿಂದೆಲ್ಲ ಬಾಬಾರವ್ರ ಭಕ್ತರು ಸುಮಾರು 80-90 ಕಿಲೋಮೀಟ್ರ್ ದೂರದಿಂದ ಸಹಿತ ಗುರುವಾರದಂದು ಇಲ್ಲಿ ಬರ್ತಾರೆ. ಬೇಕಾದಷ್ಟು ಜನ ಭಕ್ತರು ಆವಾಗ ಇಲ್ಲೇ ತಂಗುತ್ತಾರೆ, ಮಾರನೇ ದಿನ ಹೋಗುವಂಥದ್ದು. ಇಲ್ಲಿ ಬೇಕಾದಷ್ಟು ವ್ಯವಸ್ಥೆ, ಬಂದು ಭಕ್ತರಿಗೆ ಬೇಕಾದಷ್ಟು ವ್ಯವಸ್ಥೆ ಇಲ್ಲಿದೆ. ಯಾವುದೇ ಒಂದು ಅವತ್ತಿಂದ ನಡ್ಕೊಂಬರ್ತಾ ಇದೆ. ಆಮೇಲೆ ಬಿಜಾಪುರಕ್ಕೆ ಬಾಬಾರವರು ದತ್ತ ಜಯಂತಿ ಆಚರಿಸುವಂಥ ಒಂದು ಆದೇಶ ಮಾಡಿದ್ದಾರೆ. ಆದ್ದರಿಂದ ಬಿಜಾಪುರ ಆಶ್ರಮದಲ್ಲಿ ಅವತ್ತಿಂದನೂ 75 ಆದಮೇಲೆ ದತ್ತ ಜಯಂತಿ ಬಿಜಾಪುರದಲ್ಲಿ ಬೇಕಾದಷ್ಟು ವಿಜೃಂಭಣೆಯಿಂದ ಮಾಡ್ಕೊಂಬಂದಿದ್ದಾರೆ. ಆದ್ದರಿಂದ ಮುಂಬೈ ಇರ್ಬೋದು ಅಥವಾ ಬೇರೆ ಪ್ರಾಂತ್ಯಗಳಿಂದನೂ ಬೇರೆ ಬೇರೆ ಪ್ರಾಂತ್ಯಗಳಿಂದ ಬಿಜಾಪುರಕ್ಕೆ ದತ್ತ ಜಯಂತಿ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಬರ್ತಾರೆ. ಬಾಬಾರವರು ಇದ್ದಾಗ್ಲೂ, ಬಾಬಾರವರು ದೇಹ ಬಿಟ್ಟು ಆದಮೇಲೂ ಇವತ್ತರವರೆಗೂ ಬಿಜಾಪುರ ಆಶ್ರಮದಲ್ಲಿ ದತ್ತ ಜಯಂತಿ ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಂಬಂದಿದ್ದಾರೆ. ಅವತ್ತು ಹೇಗೆ ಬಾಬಾರವರು ಇದ್ದಾಗ ನಡೀತಾ ಇತ್ತು, ಅದೇ ಒಂದು ವೈಭವ, ಅದೇ ಒಂದು ಹುಮ್ಮಸ್ಸು, ಅದೇ ಒಂದು ವಿಜೃಂಭಣೆಯಿಂದ ದತ್ತ ಜಯಂತಿ ಕಾರ್ಯಕ್ರಮ ಬಿಜಾಪುರದಲ್ಲಿ ನಡ್ಕೊಂಬಂದಿದೆ. ಈಗ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇರೋದು ಏನು, ಒಂದು ಬಾಬಾರವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಬಾಬಾರವ್ರ ಪೀಠದ ಮುಂದೆ ಕೂತು ಬಿಜಾಪುರ ಆಶ್ರಮದಿಂದನೇ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದು ನೀವು ಬೇಕಾದಷ್ಟು ಜನ ನೋಡಿ ಅನುಭವಿಸಿರ್ಬೋದು. ಆದ್ದರಿಂದ ಬಿಜಾಪುರದ ವೈಭವನೇ ಬೇರೆ, ಬಿಜಾಪುರದ ಆಶ್ರಮನೇ ಬೇರೆ. ಇಲ್ಲಿ ಬಂದಿದ ತಕ್ಷಣ ನಿಮಗೆ ಮನಸ್ಸಿಗೆ ಒಟ್ಟಾರೆ ನೀವು ಧ್ಯಾನನೂ ಮಾಡಬೇಕಾಗಿಲ್ಲ, ಪೂಜೆನೂ ಮಾಡಬೇಕಾಗಿಲ್ಲ, ಏನಿಲ್ಲ. ನೀವು ಬಿಜಾಪುರಕ್ಕೆ ಆಶ್ರಮಕ್ಕೆ ಬಂದ್ರಿ ಅಂದರೆ ನಿಮ್ಮ ಮನಸ್ಸು ಸ್ವಚ್ಛವಾಗಿಬಿಡುತ್ತೆ. ನಿಮ್ಮ ಮನಸ್ಸು ಏಕ್ದಮ್ ಏನು ಕಾಮ್ ಅಂತ ಹೇಳ್ತೀವಲ್ಲ, ಅಂದರೆ ಯಾವ ಗೊಂದಲವೂ ಇರೋದಿಲ್ಲ ಮನಸ್ಸಲ್ಲಿ. ನೀವು ನಿಮ್ಮ ಸ್ವಂತ ಮನೆಯಲ್ಲಿ ಇದ್ದಿದ್ದಕ್ಕಿಂತ ಭಾಳ ಆನಂದವಾಗಿರ್ತೀರಿ. ಇದು ಇಲ್ಲಿ ಬಂದು ಅನುಭವಿಸ್ಬೇಕು. ಅಂಥ ಒಂದು ವಿಶೇಷವಾದಂಥ ಶಕ್ತಿ ಬಿಜಾಪುರದ ಆಶ್ರಮದಲ್ಲಿದೆ. ಯಾಕಂದರೆ ಅನೇಕವಾಗಿ ಬಿಜಾಪುರ ಆಶ್ರಮದಲ್ಲಿ ಬಾಬಾರವರು ಸತತವಾಗಿ ಇರ್ತಾಯಿದ್ರು ಬೇಕಾದಷ್ಟು. ಆದ್ದರಿಂದ ಅವರ ಒಂದು ಏನು ಇಲ್ಲಿ ಇದ್ದಿದ್ದ ಒಂದು ಅದರ ಪ್ರಯುಕ್ತ ಆ ಮಹಿಮೆ ನಾವು ಬಂದವರು ಅನುಭವಿಸ್ಬೋದು. ಬಾಬಾರವ್ರ ಶಕ್ತಿ ಬಿಜಾಪುರ ಆಶ್ರಮದಲ್ಲಿ ಭಾಳ ಅಗಾಧವಾಗಿದೆ. ಆದ್ದರಿಂದ ಬಂದವರು ಯಾರೇ ಬಂದರು, ಅವರು ಪ್ರಥಮವಾಗಿ ಮೊದಲನೇದಾಗೆ ಬಂದಿರಲಿ, ಅವ್ರು ಬಾಬಾರವರು ಏನೇ ತಿಳ್ಕೊಳ್ಳದೇ ಇರೋರು ಇಲ್ಲಿ ಬಂದಿದ ತಕ್ಷಣ ಅದ್ರದ್ದು ಆ ಶಕ್ತಿ ಅರಿವಾಗಿಬಿಡುತ್ತೆ. ಆಮೇಲೆ ಮನಸ್ಸು ಅಷ್ಟು ನೆಮ್ಮದಿ ಇರುತ್ತೆ. ಅಲ್ಲಿ ಬಂದು ಹೋಗಿ ಬೇಕಾದಷ್ಟು ಅವರ ಕಷ್ಟ ಕಾರ್ಪಣ್ಯಗಳು ಎಲ್ಲ ಈಡೇರಿರುವಂಥದ್ದು ಇಲ್ಲಿ ಲಕ್ಷಾಂತರ ಉದಾಹರಣೆಗಳಿದೆ. ಹಾಗೆ ಸಾವಿರಾರು ಸಂಖ್ಯೆಯಲ್ಲಿ ಬಾಬಾರವರ ಒಡನಾಟದಲ್ಲಿ ಸುಮಾರು 40-50 ವರ್ಷ ಇದ್ದು ಅನುಭವಿಸಿರುವಂಥ ಭಕ್ತರು
ನಮಗೆ ಸಿಗಬೇಕಾದ್ರೆ ಈ ಬಿಜಾಪುರ ಪ್ರಾಂತ್ಯದಲ್ಲೇ ಬಿಜಾಪುರ ಆಶ್ರಮಕ್ಕೆ ಬಂದರೆ ಅವರೆಲ್ಲ ಈಗಲೂ ಒಂದು 100 ಸಂಖ್ಯೆಯಲ್ಲಿ ನಮಗೆ ಸಿಗ್ತಾರೆ. ಶ್ರೀ ಸದ್ಗುರು ಸದಾನಂದ ಮಹಾರಾಜ್ ಕಿ ಜೈ. ನಾನೆಲ್ಲೆ ನೋಡಲಿ ಬಾಬಾ ನಿನ್ನನ್ನೇ ಕಾಣುವೆ, ಬೇಡಿದವರವ ಕೊಡುವ ಕಾಮಧೇನವೇ. ನಿನ್ನ ಪಾದವೇ ಕೈಲಾಸವು, ಬಾಬಾ ನಿನ್ನ ಪಾದವೇ ಕೈಲಾಸವು, ನೀನು ನಿಂತ ತಾಣವೇ ವೈಕುಂಠವು, ನೀನು ನಿಂತ ತಾಣವೇ ವೈಕುಂಠವು. ಸದಾನಂದ ಕ್ಷೇತ್ರವೇ ಭೂಸ್ವರ್ಗವು, ಸದಾನಂದ ಕ್ಷೇತ್ರವೇ ಭೂಸ್ವರ್ಗವು. ಗಂಗೆಯಲ್ಲಿ ಮಿಂದರು ಪಾಪ ಕಳೆಯಲಿಲ್ಲ, ತೀರ್ಥಯಾತ್ರೆಗೈದರು ಮುಕ್ತಿ ದೊರೆಯಲಿಲ್ಲ. ಗಂಗೆಯಲ್ಲಿ ಮಿಂದರು ಪಾಪ ಕಳೆಯಲಿಲ್ಲ, ತೀರ್ಥಯಾತ್ರೆಗೈದರು ಮುಕ್ತಿ ದೊರೆಯಲಿಲ್ಲ. ಹೋಮ ಪೂಜೆಯಲ್ಲೂ ಶಾಂತಿ ಕಾಣಲಿಲ್ಲ, ಹೋಮ ಪೂಜೆಯಲ್ಲೂ ಶಾಂತಿ ಕಾಣಲಿಲ್ಲ. ಬಾಬಾ ನಿನ್ನ ಸನಿಹದಲ್ಲಿ ಕಂಡೆ ನಾನು ಎಲ್ಲ, ಬಾಬಾ ನಿನ್ನ ಸನಿಹದಲ್ಲಿ